ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೆ. ತುಂಬ ಸುಸ್ತಾಗಿತ್ತು, ಟಯರ್ಡ್ ಆಗಿದ್ದೀನಿ. ಹಾಗೆ ಸಿರಿನ್ ನೋಡ್ಕೊಂಡು ಹೋಗೋಣ ಅಂತ ಆಸೆ ಆಗ್ತಿತ್ತು. ಸೊ ಹಾಗೆ ಸಿರಿನ್ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೆ. ತುಂಬ ಸಿಂಪಲ್ಲಾಗಿ ಇಲ್ಲಿಗೆ ಬರಬೇಕು ಅಂತ ಏನೇನೋ ಪ್ಲ್ಯಾನ್ ಇತ್ತು. ಸೊ ಹಾಗೆ ಸ್ವಲ್ಪ ಟೈಮ್ ಇತ್ತು, ನನಗೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗೆ ನಾನು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಸೊ ನೋಡಿದ್ರಲ್ಲ, ಬನ್ನಿ ಒಳಗೆ ಏನೇನಿದೆ, ಏನೇನು ಫೆಸಿಲಿಟೀಸ್ ಇದೆ ಇಲ್ಲಿ, ಹಾಗೆಯೇ ಏನೇನು ಸೇಲ್ ಮಾಡ್ತಾರೆ ಇಲ್ಲಿ ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗೆ ಹೋಗೋಣ. ನೋಡಿ, ಸಿರಿ ಹತ್ರ ಬಂದಿದ್ದೀನಿ. ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಂದು ಮೋಸ್ಟ್ ಫೇವ್ರೆಟ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೇ ಟೂರಿಸ್ಟ್ ಬಂದ್ರೂ ಇಲ್ಲಿ ಬಂದು ಹೋಗ್ಬೋದು. ಇಲ್ಲಿ ಒಳಗೆ ಹೋಗೋಕ್ಕೆ ಯಾವುದೇ ರೀತಿಯಾದ ಶುಲ್ಕ, ಹಣ ಪಾವತಿ ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ನೀವು ಯಾರು ಬೇಕಾದರೂ ಬರ್ಬೋದು ಆ್ಯಂಡ್ ಇದನ್ನು ನೋಡ್ಬೋದು. ಹಾಗೆಯೇ ಈ ನೇಚರ್ನ ಎಂಜಾಯ್ ಮಾಡ್ಬೋದು. ಇದನ್ನು ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಬೆಂಗಳೂರು ಸೈಡಿಂದ ಆ್ಯಂಡ್ ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ. ಸೊ ಹೀಗಿದೆ ಫೈನಲ್ ಆಗಿ ಒಳಗೆ ಹೋಗೋಣ, ಬನ್ನಿ ನೋಡೋಣ. ಹಾಗೆ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಇಲ್ಲಿ ಜೋಳ ಮಾಡ್ತಾ ಇದ್ದಾರೆ, ಹಾಗೆ ಅಲ್ಲೆಲ್ಲ ಜೋಳ ಮಾಡ್ತಾರೆ. ಒಳಗೆ ಒಂದು ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟಲ್ಲಿ ಹೆವಿ ಕಾಸ್ಟ್. ನಾವು ಕಾಫಿ ಇಲ್ಲೇ ಬೆಳೀತಾ ಇರೋದ್ರಿಂದ ಪ್ಯೂರ್ ಕಾಫಿ ಅಂತ ಅಂದರೆ ಇಲ್ಲಿದ್ದು ಕಾಫಿ ಅಂತ ಹೇಳಿ ಮಾಡಿ ಕೊಡ್ತಾರೆ. ತುಂಬ ರೇಟ್ ಜಾಸ್ತಿ ಇರುತ್ತೆ. ಹಾಗೆಯೇ ಇಲ್ಲಿ ಕಾಫಿ ಕುಡಿಯೋದಕ್ಕಿಂತ ನಾವು ಮನೇಲಿ ಮಾಡಿಕೊಂಡು, ಚಿಕ್ಕಮಂಗ್ಳೂರಲ್ಲಿರೋರು ಯಾರಾದರೂ ಆದರೆ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಕೆಲವರು ಇವತ್ತಿನ ರಶ್ ಇಲ್ಲ. ಸೊ ಕೆಲವೊಂದು ಸರಿ ತುಂಬ ರಶ್ ಇರುತ್ತೆ. ಶನಿವಾರ ಭಾನುವಾರ ಟೈಮ್ ಬಂದರೆ ಇಲ್ಲಿ ತುಂಬ ರಶ್ ಇರುತ್ತೆ. ಇವತ್ತು ನೋಡಿ ಆರಾಮಾಗಿದೆ. ಮೊದಲಿಗೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಅಂತಲೇ ಜಾಗ ಇದೆ ನೋಡಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ. ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತಲೇ ಒಂದು 6 ವರ್ಷದವರೆಗೂ ಮಕ್ಕಳಿಗೆ ಇಲ್ಲಿ ಆಟ ಆಡೋಕ್ಕೆ ಅಲೋಡಿದೆ. ಹಾಗೆ ಈ ಸೈಡ್ ಬಂದರೆ ನೀವು ನೋಡ್ಬೋದು, ಇಲ್ಲಿ ಕಾಫಿ ಟೀ ಏನಾದರೂ ಕುತ್ಕೊಂಡು ಕುಡಿಬೋದು. ಹಾಗೆ ಅಲ್ಲೆಲ್ಲ ರೆಸ್ಟೋರೆಂಟ್ ಥರ ಇದೆ, ಕಾಫಿ ಟೀ ಎಲ್ಲ ಬಂದು ಕುತ್ಕೊಂಡು ಕುಡಿಬೋದು. ಹೀಗೆ ಬಂದರೆ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಆ್ಯಂಡ್ ನಾನು ಹೇಳ್ದಾಗೆ ತುಂಬ ರೇಟ್ ಇರುತ್ತೆ. ಒಳಗಡೆ ರೆಸ್ಟೋರೆಂಟ್ ಇರುತ್ತೆ. ನಾನು ಅಷ್ಟೆಲ್ಲ ದುಡ್ಡು ಕೊಟ್ಟು ಹೋಗಿ ತಗೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಮನೇಲೇ ನಾವು ಕಾಫಿ ಬೆಳಿತೀವಿ, ನಮಗೆ ಕಾಫಿ ಪ್ಯೂರಾಗಿ ಸಿಕ್ಕುತ್ತೆ. ಸೊ ಹಾಗಾಗಿ ಇದೆಲ್ಲ ತೊಗೊಳೋದು ವೇಸ್ಟ್ ಅಂದ್ಕೊಳ್ತೀನಿ. ಇದೇನಿದ್ರೂ ಹೊರ್ಗಡೆಯಿಂದ ಬರೋರಿಗೆ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅಂಥವ್ರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಆದರೆ ಕಂಪೇರ್ ಮಾಡಿದರೆ ಅಲ್ಲಿಗಿಂತ ಇಲ್ಲಿ ರೇಟ್ ಜಾಸ್ತಿ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಅಲ್ಲಲ್ಲೇ ನೀರು ಗುಂಡಿ ಮಾಡಿ ನೀರಿಟ್ಟಿದ್ದಾರೆ ಕುಡಿಯೋಕ್ಕೆ ಅಂತಲೇ. ನೋಡಿ, ನೀರು ಕುಡಿತಾ ಇದೆ. ಇದನ್ನೆಲ್ಲ ನೋಡೋಕ್ಕೆ ಚೆಂದ ಅಂತಲೇ ಹೇಳ್ಬೋದು. ನಮ್ಮ ಮನೆ ಹತ್ರನೂ ಮೆಣಸಿನ ಗಿಡ ಇದೆ. ಕಾಳು ಮೆಣಸು ಅಂತ ಹೇಳ್ತೀವಿ ನಾವು. ಪೆಪ್ಪರ್ದು ಹಾಕ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಬೆಳೆಯೋ ಬೆಳೆ ಅಂದರೆ ಒಂದು ಪೆಪ್ಪರು, ಇನ್ನೊಂದು ಕಾಫಿ, ಎಲ್ಲರಿಗೂ ಗೊತ್ತಿರೋ ಹಾಗೆಯೇ. ಸೊ ಹಾಗಾಗಿ ಪೆಪ್ಪರ್ ಗಿಡನೂ ಇಲ್ಲೇ ಇದೆ. ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ವಿಡಿಯೋ ಮಾಡಬೇಕಾದ್ರೆ. ಯಾಕಂದರೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋ ಅಂಥದ್ದೆಲ್ಲ ತುಂಬ ಕಮ್ಮಿ. ಸೊ ಹಾಗಾಗಿ ನಾವೇನೇನು ಮಾತಾಡ್ತೀವಿ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ನನಗೂ ಒಂದು ಥರ ಮುಜುಗರ ಆಗ್ತಾಯಿದೆ. ಆದ್ರೂ ಏನು ಮಾಡೋದು, ಕಾಯಕವೇ ಕೈಲಾಸ. ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲೊಂದು ಕೆಲವೊಂದು ನಿಮಗೆ ಸ್ಪೈಸೀಸ್ ಅಂದರೆ ಮಸಾಲ ಐಟಮ್ಸ್ ಎಲ್ಲ ನಿಮಗೆ ಸಿಕ್ಕತ್ತೆ. ನ್ಯಾಚುರಲ್ ಅಂತಾರೆ, ಹೌದಾ ಅಲ್ವಾ ಅಂತ ಗೊತ್ತಿಲ್ಲ. ಸೊ ಹೀಗೆ ಸ್ಟಾಲ್ಸ್ಗಳೆಲ್ಲ ಇದೆ. ಇಲ್ಲಿ ನಿಮಗೆ ಚಾಕ್ಲೇಟ್ ಹಾಗೆ ಕ್ಯಾಂಡಲ್ಸ್ ಎಲ್ಲ ಸಿಕ್ಕತ್ತೆ. ಹಾಗೆ ಹೋದರೆ ಕಾಫಿ ಎಲ್ಲ ಸಿಕ್ಕತ್ತೆ. ನಿಮಗೆ ಹೊರಗಡೆಯಿಂದ ಬರೋರಾದರೆ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ನಾವು ಇಲ್ಲಿ ಅವರೇ ಆಗಿರೋದ್ರಿಂದ ನಮಗೆ ಇದನ್ನು ಪರ್ಚೇಸ್ ಮಾಡೋ ನೆಸಸರಿ ಇಲ್ಲ ಅಂತ ಅಂದ್ಕೊಳ್ತೀವಿ ಏನೋ ಪರ್ಚೇಸ್ ಮಾಡೋದಿಲ್ಲ. ಹಾಗೆ ಸಿರಿನ ನೀವು ನೋಡಬೇಕಾದ್ರೆ ಇಲ್ಲೆಲ್ಲ ಟೇಸ್ಟಿ ವರ್ಡ್, ಇಲ್ಲೆಲ್ಲ ನಿಮಗೆ ಚಿಪ್ಸ್ ಎಲ್ಲ ಸಿಕ್ಕತ್ತೆ. ಸೊ ಹಾಗೆಯೇ ನೋಡಿ, ಹೀಗಿದೆ
ಸಿರಿ ಹತ್ರ ಯಾವಾಗಲೂ ನಿಂತ್ಕೊಂಡು ಎಲ್ಲರೂ ಫೋಟೋಸ್ನ ಹಾಕ್ತಾ ಇರ್ತಾರೆ. ಸೊ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು ಸಿರಿ ಹತ್ರ ಬರ್ದಲೆ. ಸೊ ಹಾಗಾಗಿ ಫೋಟೋಸ್ ನಾನು ಯಾವುದೂ ತೊಗೊಂಡಿಲ್ಲ. ಒಬ್ಬಳೇ ಬಂದಿರೋದ್ರಿಂದ ಫೋಟೋಸ್ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ನೋಡೋಣ, ಫೈನಲ್ ಆಗಿ ಒಂದು ಸೆಲ್ಫಿ ತಗೊಳ್ತೀನಿ. ಇಲ್ಲಿ ಗಾರ್ಡನ್ ಒಳಗೆ ಪ್ರವೇಶವಿಲ್ಲ. ಈ ಗಾರ್ಡನ್ ಒಳಗೆ ನಮಗೆ ಒಳಗೋಗೋಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿ ಇಲ್ಲೇ ಬರೆದಿದ್ದಾರೆ. ಸೊ ನೋಡಿ, ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ ಏನಾದರೂ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಒಳ್ಳೆ ಪ್ಲೇಸ್ ನೋಡಬೇಕು ಚಿಕ್ಕಮಂಗ್ಳೂರಲ್ಲಿ, ಆದರೆ ನಿಮಗೆ ಬರೋಕ್ಕಾಗ್ತಾಯಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಅದ್ರ ಬಗ್ಗೆ ಅಲ್ಲಿ ಹೋಗಿ ತೋರಿಸಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಲ್ಲೊಂದು ಕೌಂಟ್ರು ಖಾಲಿ ಇದೆ. ನೀವು ಯಾರಾದರೂ ಅಂಗಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಕೋಬೋದು. ಹಾಗೆ ಒಂದು ಖಾಲಿ ಇದೆ. ಇದಿಷ್ಟು ನಮ್ಮ ಚಿಕ್ಕಮಗಳೂರಿನ ಸಿರಿಯ ಕಥೆ. ನೋಡಿ, ಇನ್ನೂ ಬರ್ತಾನೆ ಇದ್ದಾರೆ. ಆದರೆ ಇವತ್ತು ನಮ್ಮ ಚಿಕ್ಕಮಗಳೂರಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಜಾಸ್ತಿ ಜನ ಇಲ್ಲ. ಇಲ್ಲಿ ನೋಡಿ, ಕೆಲವೊಬ್ಬರು ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಚಿಕ್ಕಮಗಳೂರಿಗೆ ಈ ಜಾಗಕ್ಕೆ ಬಂದವರೆಲ್ಲ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋಶೂಟನ್ನು ಮಾಡಿಸ್ಕೊಳ್ತಾರೆ. ಬಿಕಾಸ್ ಇಲ್ಲಿಗೆ ಬಂದಿದ್ದು ನೆನಪು ಅಂತ ಹೇಳಿ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಫೋಟೋ ತೆಕ್ಕೊಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ನೋಡಿ, ಅಲ್ಲಿ ಕಟ್ಟೆ ಮೇಲೆ ಕೂತಿದ್ದಾರಲ್ಲ ಆ ರೀತಿ. ಹಾಗೆ ಇಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಕೂತ್ಕೊಂಡು ಫೋಟೋ ತೆಕ್ಕೊಂಡ್ರೆ. ನೋಡಿ, ಇವಾಗ ಇಲ್ಲಿ ವಯಸ್ಸಾದವರೊಬ್ಬರು ಬಂದಿದ್ದಾರೆ. ಅವರು ಅಷ್ಟೇ ಇಲ್ಲಿ ಕೂತ್ಕೊಂಡು ಫೋಟೋ ತೆಕ್ಕೊಳ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಚೆನ್ನಾಗೂ ಇರುತ್ತೆ. ಈ ಜಾಗನೇ ನೋಡೋಕ್ಕೆ ಒಂಥರ ಚೆಂದ. ನಿಮಗೆ ನಮ್ಮ ಸಿರಿ ಹುಡುಗಿ ಕೈಯಿನ ಉಂಗುರ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಪಾರ್ಟ್ ಇಟ್ಟಿದ್ದಾರಲ್ಲ ಹೂವಿಂದು, ಸೊ ಅದು ಉಂಗುರ. ನನ್ನ ವಾಯ್ಸ್ ನಿಮಗೆ ಕ್ಲೀನಾಗಿ ಕೇಳಿಸ್ತಲೇ ಇರ್ಬೋದು, ಬಿಕಾಸ್ ನನಗೆ ತುಂಬ ಶೀತ ಆಗಿದೆ. ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದ್ದಾಳೆ ನಮ್ಮ ಸಿರಿ. ಸರಿ ನೋಡಿದ್ರು ಕಣ್ಣು ತುಂಬ್ಕೋಬೇಕು ಅಂತ ಕಣ್ಣು ತುಂಬಲ್ಲ, ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದ್ದಾರೆ ನೋಡಿ. ಹಾಗೆಯೇ ತುಂಬ ಟಯರ್ಡ್ ಆಗಿದೆ ನನಗೆ. ಬ್ರೇಕ್ಫಾಸ್ಟ್ ಸಮೇತ ಮಾಡಿಲ್ಲ. ನಿನ್ನೆ ರಾತ್ರಿ ಊಟ ಮಾಡಿದ್ದು, ಮತ್ತು ಅದಾದಮೇಲೆ ಊಟನೇ ಮಾಡಿಲ್ಲ. ಸೊ ಆಟೋದಲ್ಲಿ ಬಂದಿದ್ದೆ. ಕೂದಲೆಲ್ಲ ಹೇಗಾಗಿದೆ ನೋಡಿ. ಟೈಮ್ ಇವಾಗ 3:31. ಸೊ 3:31 ಆದ್ರೂ ನಾನು ಇನ್ನೂ ಊಟನೂ ಮಾಡಿಲ್ಲ, ಬ್ರೇಕ್ಫಾಸ್ಟು ಮಾಡಿಲ್ಲ, ಊಟನೂ ಮಾಡಿಲ್ಲ. ಮನೆಗೆ ಹೋಗಿದ್ದೆ ಊಟ ಮಾಡೋಣ ಅಂಥೇಳಿ. ಸೊ ಕಾರಣಾಂತರಗಳಿಂದ ಮನೇಲಿ ಊಟ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಗೆ ಬಂದೆ. ಹಾಗೆಯೇ ನೇಚರ್ನ ನೋಡೋಣ ಅಂತ ಹೇಳಿ, ಹಾಗೆ ನಮ್ಮ ಸಿರಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ನಿಮಗೆ ತೋರಿಸೋಣ ಅಂತ ಹೇಳಿ ಬಂದಿದ್ದೆ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇಲ್ಲಿಗೆ ಬರಬೇಕು ಅಂತ, ಬರೋಕ್ಕೆ ಆಗಿರಲಿಲ್ಲ. ಸೊ ಫೈನಲ್ಲಾಗಿ ನೋಡಿದ್ರಲ್ಲ, ಹೀಗಿದೆ ನಮ್ಮೂರಲ್ಲಿರೋ ಸಿರಿ, ಹೀಗಿದ್ದಾಳೆ. ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಇದೇ ಥರ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.